ಓಕೆ, ಈ ಸ್ಟೋರಿ ನಾನು ನಿಮಗೆ ಹೇಳಿದೆ, ಯಾವಾಗಲೂ ಕೂಡ ರಿಪಬ್ಲಿಕ್ ಕನ್ನಡ ಬಡವರ ಪರವಾಗಿರುತ್ತೆ. ಆಯಿತಾ? ನಿನ್ನೆ ಆ ರೈತರೊಬ್ಬರನ್ನು ಮೆಟ್ರೋ ಟ್ರೈನಲ್ಲಿ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ತಕ್ಷಣವೇ ನಮ್ಮೆಲ್ಲ ಸುದ್ದಿಯನ್ನು ಪಕ್ಕಕ್ಕೆ ಹಾಕಿಬಿಟ್ವಿ. ನೋ ರಾಜ್ಯಸಭೆ ಸುದ್ದಿ, ನೋ ಮಂಡ್ಯ ಸುದ್ದಿ, ಓನ್ಲಿ ಅನ್ನದಾತನ ಸುದ್ದಿ. ಅವರು ಅಲ್ಲಿ ಕ್ಷಮೆ ಕೇಳೋ ತನಕ, ಸಸ್ಪೆಂಡ್ ಮಾಡೋ ತನಕ ಬಿಡಲಿಲ್ಲ. ಈಗ ಒಂದು ಸುದ್ದಿ, ಆಮೇಲೆ ಈ ತಾಯಂದಿರಿಗೆ ಎಲ್ಲರೂ ಕೂಡ ನಿಮ್ಮ ಕಣ್ಣೀರು ಒರೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಇಲ್ಲಾಂದರೆ ಇಷ್ಟು ಬೇಗ ಇಂಪ್ಯಾಕ್ಟ್ ಆಗೋದಿಲ್ಲ. ರಿಪಬ್ಲಿಕ್ ಕನ್ನಡ ನಿಮ್ಮ ಪರವಾಗಿ ನಿಂತಿದೆ. ಒಬ್ಬೊಬ್ಬರಿಗೆ 4 ಲಕ್ಷ ರೂಪಾಯಿ, ಜೊತೆಗೆ ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಮುಖಾಂತರ 2 ಲಕ್ಷ ರೂಪಾಯಿ ಪಡೆಯುವಂಥ ಪ್ರಯತ್ನವನ್ನು ಮಾಡಿ. ಬನ್ನಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಇದು ಹರೇಕಳ ಹಾಜಬ್ಬ ಅವರ ಸುದ್ದಿ. ಹರೇಕಳ ಹಾಜಬ್ಬ ಅನ್ನುವಂಥ ಒಬ್ಬ ಮುಸ್ಲಿಂ, ಹರೇಕಳ ಹಾಜಬ್ಬರವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಯು ಟಿ ಖಾದರ್ ಅವರ ತಂದೆ ಯು ಟಿ ಫರೀದ್, ಯು ಟಿ ಖಾದರ್ ಅವರ ತಂದೆ ಯು ಟಿ ಫರೀದ್, ಯು ಟಿ ಖಾದರ್ ಗೊತ್ತಲ್ಲ ನಿಮಗೆ? ಯು ಟಿ ಖಾದರ್ ಅವರ ತಂದೆ ಯು ಟಿ ಫರೀದ್ ಅವರ ಬಳಿ ಒಬ್ಬ ಡೈಲಿ ಬರ್ತಾ ಇರ್ತಾನೆ, ಬಟನ್ ಅರ್ಧ ಬರ್ಧ ಹಾಕ್ಕೊಂಡು. ಡೈಲಿ ಕೂತಿರ್ತಾನೆ, ಎದ್ದೋಗ್ತಾನೆ, 10-15 ದಿವಸ ಬಂದು ಹೋಗ್ತಾನೆ. ಯು ಟಿ ಫರೀದ್ ಕೇಳ್ತಾರೆ. ಈಗ ಯು ಟಿ ಫರೀದ್ ವಿಧಿವಶರಾಗಿದ್ದಾರೆ. ಯಾಕೆ ಬಂದಿದ್ಯಾ, ಮಗಳ ಮದುವೆನಾ, ಏನೋ ಎತ್ತೋ ಅಂತ ಕೇಳ್ತಾನೆ. ಆಗ ಯು ಟಿ ಫರೀದ್ ಹೇಳ್ತಾರೆ, ಏನಾಗಬೇಕು ನಿನಗೆ? ಆಗ ಹರೇಕಳ ಹಾಜಬ್ಬ ಹೇಳ್ತಾರೆ, ನನ್ನ ಊರಲ್ಲಿ ಒಂದು ಶಾಲೆ ಕಟ್ಟಿಸ್ಬೇಕು ಅಂತ. ಶಾಲೆ ಕಟ್ಟಿಸ್ಬೇಕಾ? ನಿನ್ನ ಹೆಸರೇನು? ನನ್ನ ಹೆಸರು ಹಾಜಬ್ಬ. ಏನು ಕೆಲಸ ಮಾಡ್ಕೊಂಡಿದ್ಯಾ? ನಾನು ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಏನೋ ಕಿತ್ತಳೆ ಹಣ್ಣು ಆರೆಂಜ್ ಮಾರ್ತಾಯಿದ್ದೀನಿ. ಅಲ್ಲಪ್ಪ, ಆರೆಂಜ್ ಮಾರೋ ನಿನಗೆ ಶಾಲೆ ಯಾಕೆ ಕಟ್ಟಿಸ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಆರೆಂಜ್ ಮಾರ್ತಿರ್ಬೇಕಾದ್ರೆ, ಕಿತ್ತಳೆ ಮಾರ್ತಿರ್ಬೇಕಾದ್ರೆ ಫಾರಿನರ್ಸ್ ಬಂದು ನನ್ನ ಹತ್ರ ಮಾತಾಡಿದರು ಇಂಗ್ಲೀಷಲ್ಲಿ. ನನಗೆ ಅವ್ರಿಗೆ ಉತ್ತರ ಕೊಡಲಿಕ್ಕಾಗಿಲ್ಲ. ನನಗೆ ಭಾಳ ಕಸಿಬಿಸಿ ಆಯಿತು. ಹಾಗಾಗಿ ನನ್ನ ಊರಿನವರಿಗೆ, ಹರೇಕಳದವರಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಊರಿನವರು ಮಕ್ಕಳ ಮುಂದೆ ಈ ರೀತಿ ಆಗಬಾರ್ದು, ಮತ್ತೊಬ್ಬರ ಮುಂದೆ ಈ ರೀತಿ ಆಗಬಾರ್ದು. ಹಾಗಾಗಿ ಶಾಲೆ ಕಟ್ಟಿಸಬೇಕು ಅಂತ ಹೇಳ್ತಾರೆ. ನಂತರ ಶಾಲೆ ಕಟ್ಟಲಾಗತ್ತೆ. ಆ ನಂತರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಗತ್ತೆ. ಇವರೇ ಹರೇಕಳ ಹಾಜಬ್ಬ. ಈಗಲೂ ಕೂಡ ಅವರು ಆರೆಂಜ್ ಮಾರ್ತಾರೆ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದಂಥ ಸಂದರ್ಭ ಇದು ನಮ್ಮ ನಾಡಿನ ಹೆಮ್ಮೆ. ಆದರೆ ಈಗ ಅವರಿಗೆ ಒಂದು ಕಾಲೇಜ್ ಕಟ್ಟಿಸಬೇಕು ಅಂತಿದೆ. ಅದಕ್ಕೆ ಭೂಮಿ ಎಲ್ಲವೂ ರೆಡಿ ಇದೆ. ಆದರೆ ಬಜೆಟ್ನಲ್ಲಿ ದುಡ್ಡು ಇಟ್ಟಿಲ್ಲ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಲೇಜು ಕಟ್ಟುವ ಕನಸು. ನನಗೆ ಗೊತ್ತಿಲ್ಲ, ಸರ್ಕಾರ ಇದನ್ನು ಇಡಬೇಕಾಗಿತ್ತು, 1 ಕೋಟಿ ರೂಪಾಯಿಯನ್ನು ಇಡಬೇಕಾಗಿತ್ತು. ಅಲ್ಲಿ ನೀವೆಲ್ಲ ಕೊಟ್ಟಿದ್ದೀರಿ, ಇಲ್ಲ ಅಂತಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮತ್ತೊಂದು ಇದೆಲ್ಲ ಆಗುವಂಥದ್ದು ಒಂದು ಕನಸು ಸರ್, 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟುವಂಥದ್ದು. ಸೊ ಹಾಗಾಗಿ ಇದರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದೀವಿ ನಾವು. ಬನ್ನಿ ನೋಡೋಣ ಬಿಗ್ ಇಂಪ್ಯಾಕ್ಟ್ನಲ್ಲಿ ಏನದು. ಹರೇಕಲ್ ಹಾಜಬ್ ಸಮಾಜ್ ಸೇವಾ. ಎಸ್ ವೀಕ್ಷಕರೇ, ನಾವೀಗ ಹೇಳ ಹೊರಟಿರುವ ಹೆಸರೇ ಶಿಕ್ಷಣ ಕ್ಷೇತ್ರದ ಮಹಾನ್ ಸಾಧಕ ಹರೇಕಳ ಹಾಜಬ್ಬರು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಹರೇಕಳ ಗ್ರಾಮ ಶಾಲೆ ನಿರ್ಮಿಸಿದವರು. ಕಿತ್ತಳೆ ಹಣ್ಣು ಮಾರಾಟ ಮಾಡಿ ಶಾಲೆ ಕಟ್ಟಿಸಿದ ಮಹಾನ್ ಸಾಧಕರು. ಇವರ ಈ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಹಲವು ಗೌರವಗಳಿಗೆ ಪಾತ್ರರಾಗಿದ್ರು. ಹಾಜಬ್ಬರಿಗೆ ಹೊಸ ಕಾಲೇಜು ಕಟ್ಟುವ ಕನಸು. ಹರೇಕಳ ಹಾಜಬ್ಬರಿಗೆ ಮತ್ತೊಂದು ಕನಸು ಶುರುವಾಗಿದೆ. ಅದೇ ತನ್ನೂರಿನಲ್ಲಿ ಪದವಿ ಪೂರ್ವ ಕಾಲೇಜು ಕಟ್ಟೋ ಕನಸು. ಇನ್ನು ಅಲೆದು ಕೈಕಾಲು ಹಿಡಿದು ಪದವಿ ಪೂರ್ವ ಕಾಲೇಜು ನಿರ್ಮಾಣಕ್ಕೆ ಅನುಮತಿ ಕೂಡ ಪಡೆದಿದ್ದಾರೆ. ಕಾಲೇಜು ನಿರ್ಮಾಣಕ್ಕಾಗಿ 1.5 ಎಕರೆ ಜಾಗ ಕೂಡ ಮಂಜೂರು ಮಾಡಿಕೊಂಡಿದ್ದಾರೆ. ಆದರೆ ಕಾಲೇಜಿನ ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಹಾಜಬ್ಬರಲ್ಲಿ ಹಣ ಇಲ್ಲ. ಸರ್ಕಾರವೂ ಅನುದಾನ ನೀಡ್ತಾ ಇಲ್ಲ.
ಹೀಗಾಗಿ ದಾನಿಗಳ ಮೊರೆ ಹೋಗಿದ್ದಾರೆ ಶಿಕ್ಷಣ ಸಂತ ಹಾಜಬ್ಬ. ಈಗ PUCಗೆ ಒಂದು ಹೊಸ ಕಟ್ಟಡ ಆದರೆ ಭಾಳ ಒಳ್ಳೆಯದಾಗಬೇಕು ಅಂತ. ಜಮೀನಿಗೆ ಕೂಡ 1 ಎಕರೆ 30 ಸಾಲ ಸಿಕ್ಕಿದೆ. ಅದಕ್ಕೆ ಬೋರ್ವೆಲ್ ಕೂಡ ಆಗಿದೆ. ಅದು ಕಾಂಪೌಂಡರ್ ಆಗಬೇಕು, ಒಂದು ಹೊಸ ಬಿಲ್ಡಿಂಗ್ ಹಾಕುವ ನನ್ನ ಗುರಿ ಉಂಟು. ಇದಕ್ಕೆ ಸಹಕಾರ ಕೊಟ್ಟರು ಭಾಳ ಸಂತೋಷದಿಂದ. ಇಲ್ಲಿ ನನಗೆ ಒಂದು BLL ಕಂಪನಿ ಕೂಡ 1 ಕೋಟಿವರೆಗೆ ಕೊಡ್ತೇನೆ, ಅವರು ಕೈ ಬಿಟ್ಟರು. ಈಗ HPC ಎಲ್ಲ ಇಂಡಿಯನ್ ಆಯಿಲ್, ಭಾರತ ಇಂಡಿಯನ್ ಆಯಿಲ್ ಕೂಡ ಅವರ ಹತ್ರ ಕೇಳ್ತೇನೆ. ಅದು ಸಾಕಾಗಲ್ಲ, ಆದರೆ ಇನ್ನೂ ಕೂಡ ಸ್ವಲ್ಪ ಸಹಾಯ ಮಾಡಿದೆ ನಿಮ್ಮ ಹತ್ರ ನಾನು ಮಾಧ್ಯಮವರ ಮುಖಾಂತರ ನಾ ಕೈ ನೀಡ್ತೀನಿ. ಧನ್ಯವಾದ. ಇನ್ನು ಹಾಜಬ್ಬರು ದಾನಿಗಳು ಕೊಟ್ಟ 50 ಲಕ್ಷ ರೂಪಾಯಿಯನ್ನ ಒಟ್ಟು ಮಾಡಿ ಇಟ್ಕೊಂಡಿದ್ರು. ಆದರೆ ಇವರ ಪ್ರೌಢಶಾಲೆಯ ಮೈದಾನ ಕುಸಿದ ಕಾರಣ ಇದೇ 50 ಲಕ್ಷ ಬಳಸಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರ ಬಜೆಟ್ನಲ್ಲಿ ಹಣ ನೀಡಬಹುದು, ಅನುದಾನ ಕೊಡಬಹುದು ಅಂತ ನಿರೀಕ್ಷೆಯಲ್ಲಿದ್ರು. ಆದರೆ ನಿರೀಕ್ಷೆ ಹುಸಿಯಾಗಿದೆ. ಹೀಗಾಗಿ ದಾನಿಗಳಿಗಾಗಿ ಎದುರು ನೋಡ್ತಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದೇನೆ ಅಂತ ಯಾವುದೇ ಹಮ್ಮು ಬಿಮ್ಮಿಲ್ಲ. ಸರಳತೆಯಿಂದಲೇ ಇಂದಿಗೂ ಬದುಕ್ತಾ ಇರೋ ಹಾಜಬ್ಬರು ಪ್ರತಿ ಗಳಿಗೆಯೂ ಮಕ್ಕಳ ಶಿಕ್ಷಣದ ಬಗ್ಗೆಯೇ ಯೋಚಿಸ್ತಿರ್ತಾರೆ. ಇಂತಹ ನಿಷ್ಕಲ್ಮಶ ಮನಸ್ಸಿನ ಹಾಜಬ್ಬರ ಕಾಲೇಜಿನ ಕನಸು ದಾನಿ ಅಥವಾ ಸರ್ಕಾರದ ಸಹಾಯದಿಂದ ನನಸಾಗ್ಲಿ ಅನ್ನೋದೇ ನಮ್ಮ ಆಶಯ. ಹರೇಕಳ ಹಾಜಬ್ಬ ಕೇಳಿರ್ತೀರಿ. ಒಂದು ಆರೆಂಜ್ ಮಾರೋರು ಒಂದು ಶಾಲೆ ಕಟ್ಟಿಸಿದ್ದಾರೆ, 1ನೇ ತರಗತಿಯಿಂದ 10ನೇ ತರಗತಿ ತನಕ. ಅದೇ ಶಾಲೆ ಈಗ ಪದವಿ ಪೂರ್ವ ಫಸ್ಟ್ PUC ಸೆಕೆಂಡ್ PUC ಇದು ಕಟ್ಟಬೇಕು ಅಂತಿದೆ. 1 ಕೋಟಿ ಖರ್ಚಾಗುತ್ತೆ. ಜಾಗ ಎಲ್ಲ ರೆಡಿ ಇದೆ. ಬಜೆಟಲ್ಲಿ ಇಡಲಿಲ್ಲ. ನಾವು ಗಮನಕ್ಕೆ ಅಂದರೆ ಅಲ್ಲಿಯ ತಹಶೀಲ್ದಾರ್, ಆಮೇಲೆ ಜಿಲ್ಲಾಧಿಕಾರಿಗಳು, UT ಖಾದರ್ ಶಾಸಕರು ಇವರದೆಲ್ಲ ಗಮನಕ್ಕೆ ತರ್ತಾ ಇದ್ದೀವಿ. ನನಗೀಗಲೂ ಒಂದು ಆಸೆ ಇದೆ. ಪಾಪ ಹೇಳಿದ್ರಂತೆ, ಈಗ ಇವತ್ತು ರೆಸಾರ್ಟ್ನಲ್ಲಿ ಇಷ್ಟು ಜನ MLAಗಳಿದ್ರಲ್ಲ, ಅವರ ಇವತ್ತಿನ 2 ದಿವಸದ ದುಡ್ಡನ್ನು ಕೊಟ್ಟಿದ್ರು ಒಂದು ಕಾಲೇಜ್ ಆಗ್ತಾಯಿತ್ತು. ಎಂಥ ಸೋಜಿಗೆ ಅಲ್ವಾ? ಅವರು ಅಲ್ಲಿ ಸ್ಟೇ ಮಾಡಿದ್ರಲ್ಲ, ಒಂದೊಂದು ರೂಮ್ಗೆ 15,000 ರೂಪಾಯಿ 20,000 ರೂಪಾಯಿ ಏನಿದೆ, 134 ಜನ. ಎಷ್ಟಾಯಿತು? ಆ ಎಲ್ಲ ದುಡ್ಡು 2-3 ದಿವಸದ್ದೆಲ್ಲ ಸೇರಿಸಿದ್ರೆ ಅಲ್ಲಿ ಆಗ್ಬಿಡ್ತಿತ್ತು. ಈಗಲೂ ನಮ್ಮಲ್ಲಿ ಈ ಕಾರ್ಯಕ್ರಮವನ್ನು ದೇಶ ವಿದೇಶಗಳಿಂದ ನೋಡ್ತಾರೆ. 10 ಜನ ಶ್ರೀಮಂತರು ಅಥವಾ 10 ಜನ ಏನಾದರೂ ಮಾಡಬೇಕು ಅಂತಿದ್ದವರು 10 ಲಕ್ಷದ ಬಗ್ಗೆ ಆಲೋಚನೆ ಮಾಡಿದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಖಂಡಿತವಾಗಲೂ ಹರೇಕಳ ಹಾಜಬ್ಬನವರಿಗೆ ಅದು ತಲುಪತ್ತೆ ಅಂತ ಪ್ರಯತ್ನ, ಒಂದು ಆಸೆ ಅಷ್ಟೇ. ಸರ್ಕಾರವೇ ಕೊಡಬೇಕಿಲ್ಲ ಅಂತಲ್ಲ, ಸರ್ಕಾರ ಮಾಡಬೇಕಾಗಿತ್ತು. ಹರೇಕಳ ಹಾಜಬ್ಬನವರ ಈ ಕಾಲೇಜಿಗೆ 1 ಕೋಟಿ ರೂಪಾಯಿ ಇಡಬೇಕಾಗಿತ್ತು. ಆದರೆ ನಮ್ಮಲ್ಲಿ ದಾನಿಗಳೇನು ಕಡಿಮೆ ಇಲ್ಲ, ಬೇಕಾದಷ್ಟಿದ್ದಾರೆ. ಅಂಥದ್ದಾದರೆ ಗೊತ್ತಿಲ್ಲ, ಭಗವಂತನ ಇಚ್ಛೆ. ಇದರ ಬಗ್ಗೆ ನಮ್ಮ ದಿನೇಶ್ ಮಂಗಳೂರು ರಿಪೋರ್ಟರ್ ಮತ್ತೊಮ್ಮೆ ಅವರನ್ನು ಮಾತಾಡಿಸಿದ್ದಾರೆ. ಅಲ್ಲೊಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ, ಬನ್ನಿ ಏನು ಹೇಳಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರ ಹೆಸರು ಕೇಳದವರೇ ವಿರಳ. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆ ಮಹೋನ್ನತವಾದದ್ದು. ಅವರ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಅಂದರೆ ಹರೇಕಳ ಹಾಜಬ್ಬ ಅವರು ತನ್ನೂರಿನ ಮಕ್ಕಳಿಗಾಗಿ ಶಾಲೆಯನ್ನು ನಿರ್ಮಿಸಿ ಆ ಮೂಲಕ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದವರು. ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಭಾಜನ ಆಗಿದ್ದವರು. ಸದ್ಯ ಅವರ ಕನಸು ಏನಂದರೆ ತನ್ನೂರಿಗೆ PUCಯನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸು ಇತ್ತು. ಇದಕ್ಕೆ ಸರ್ಕಾರ ಅನುಮೋದನೆ ನೀಡಿರುವಂಥದ್ದು. ಜೊತೆಗೆ PUCಗೆ ಏನು ಕಟ್ಟಡಕ್ಕೆ ಜಾಗವನ್ನು ಕೂಡ ಸರ್ಕಾರ ಮೀಸಲಿಟ್ಟಿದೆ. ಆದರೆ ಹಾಜಬ್ಬ ಅವರಿಗೆ PUCಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸು ಇದೆ. ಆದರೆ ಅದಕ್ಕೆ ದಾನಿಗಳ ನೆರವು ಕೂಡ ಬೇಕಾಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಹರೇಕಳ ಹಾಜಬ್ಬ ಅವರೇ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್ಕಾರ ಈಗ ನಿಮ್ಮ ಕನಸು ಇತ್ತು ಅಂದರೆ ಏನು PUC ನಿರ್ಮಾಣ ಆಗಬೇಕು, ಈ ಊರಿಗೊಂದು PUC ಬೇಕಂತ ಸರ್ಕಾರ ಅನುಮೋದನೆ ಕೂಡ ನೀಡಿದೆ. ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬ ಸಂತೋಷ ಆಗ್ತದೆ. ಇವತ್ತು ನಾನು ಸಾಮಾನ್ಯ ಮನುಷ್ಯಾಗಿ ಬಡತನ ಅಲ್ಲಿ ಹುಟ್ಟಿ ಬೆಳೆದು ಇವತ್ತು ನನಗೆ ದೇಶದ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಪದ್ಮಶ್ರೀ ಕೂಡ ಕೊಟ್ಟರು. ನನಗೆ ಹೆಮ್ಮೆ ಆಗ್ತದೆ. ಪದ್ಮಶ್ರೀ ಕೊಟ್ಟರು. ಶಾಲೆಗೆ ನನ್ನ 50 ಲಕ್ಷ 1 ಕೋಟಿಯವರು ಸಾಲ 50 ಲಕ್ಷ ಶಾಲೆಗೆ ಸಹಾಯ ಕೂಡ ಸಿಕ್ಕಿದೆ. ಬೇರೆ ಬೇರೆ ಜನರಿಂದ ತುಂಬ ಜನ ಕೊಟ್ಟಿದ್ದಾರೆ. ಅದನ್ನು ನಾನು ಅಲ್ಲೇ ಆಟದ ಮೈದಾನಕ್ಕೆ PUC ಆಟದ ಮೈದಾನಕ್ಕೆ ಕೊಚ್ಚಿ ಹೋಯಿತು. ಒಂದು 50 ಲಕ್ಷ ಕೊಟ್ಟ ಕಾಂಪೌಂಡ್ರ್ ವಾಲ್ ಇದೆಲ್ಲ ಕೊಟ್ಟದ್ದು ಅದಕ್ಕೆ ಹಾಕಿದ್ದೇನೆ. ಇನ್ನೂ ಕೂಡ ಒಂದು ಬೇಡಿಕೆ, ನನ್ನನ್ನು ಜನರು ನನಗೆ ಸಹಾಯ ಮಾಡಿದೆ. ನಾನು 1 ರೂಪಾಯಿ ಬೆಲೆ ಬಾಳ ಮಣಿಸಲ್ಲ. ಆದರೆ ನಾನು ಹೆಮ್ಮೆ ಆಗ್ತದೆ. ಮಂಗಳೂರು ಹೋದರೆ ಎಲ್ಲ ಹೇಗಿದ್ದೀರಾ ಹಾಜಬ್ಬ ಕೇಳ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಸಹಾಯ ಮಾಡಿದರೆ ಎಷ್ಟೋ ಜನರಿದ್ದಾರೆ. ಇನ್ನೂ ಕೂಡ ಕರ್ನಾಟಕ ಜನರ ಹತ್ರ ಸಹಾಯ ಮಾಡಲಿಕ್ಕೆ ಅನ್ಕೋತ ನಾನು ಈಗ PUCಗೆ ಒಂದು ಹೊಸ ಕಟ್ಟಡ ಆದರೆ ಭಾಳ ಒಳ್ಳೆಯದಾಗಬೇಕು ಅಂತ. ಜಮೀನಿಗೆ ಕೂಡ 1 ಎಕರೆ 30 ಸಾಲ ಸಿಕ್ಕಿದೆ. ಅದಕ್ಕೆ ಬೋರ್ವೆಲ್ ಕೂಡ ಆಗಿದೆ. ಅದು ಕಾಂಪೌಂಡರ್ ಆಗಬೇಕು, ಒಂದು ಹೊಸ ಬಿಲ್ಡಿಂಗ್ ಹಾಕುವ ನನ್ನ ಗುರಿ ಉಂಟು. ಇದಕ್ಕೆ ಸಹಕಾರ ಕೊಟ್ಟರು ಭಾಳ ಸಂತೋಷದಿಂದ.
ಇಲ್ಲ ನನಗೊಂದು BLL ಕಂಪನಿ ಕೂಡ 1 ಕೋಟಿವರೆಗೆ ಕೊಡ್ತೇನೆ, ಅವರು ಕೈ ಬಿಟ್ಟರು. ಈಗ HPC ಎಲ್ಲ ಇಂಡಿಯನ್ ಆಯಿಲ್, ಭಾರತ ಇಂಡಿಯನ್ ಆಯಿಲ್ ಕೂಡ ಅವರ ಹತ್ರ ಕೇಳ್ತೇನೆ. ಅದು ಸಾಕಾಗಲ್ಲ, ಆದರೆ ಇನ್ನೂ ಕೂಡ ಸ್ವಲ್ಪ ಸಹಾಯ ಮಾಡಿದೆ ನಿಮ್ಮ ಹತ್ರ ನಾನು ಮಾಧ್ಯಮವರ ಮುಖಾಂತರ ನಾ ಕೈ ನೀಡ್ತೇನೆ. ಒಂದು ಕಿಟ್ಲಾಣಿ ವ್ಯಾಪಾರ ಮಾಡಿಸೋದು ಮಾತ್ರ. ಆದರೆ ಇವತ್ತು ನನ್ನ ಮಂಗಳೂರು ವಾರಂಜಿ ವ್ಯಾಪಾರ ಮಾಡೋದು ಯಾರು ಕೊಡೋಲ್ಲ. ತುಂಬ ಜನ ಸಹಾಯ ಸಹಕಾರ ಕೊಟ್ಟಿದ್ದಾರೆ, ಇವರಿಗೆಲ್ಲ ಧನ್ಯವಾದ. ಇನ್ನೂ ಕೂಡ ನಿಮ್ಮ ಸಹಾಯ ಸಹಕಾರ ಮಾಧ್ಯಮ ಮುಖಾಂತರ ಕೇಳ್ತೇನೆ. ಮಾಧ್ಯಮ ಮಿತ್ರರು ನನ್ನ ತೋರಿಸಿದ್ದಕ್ಕೆ ಧನ್ಯವಾದ, ನಮಸ್ಕಾರ, ಪ್ರೀತಿ ವಿಶೇಷ. ನಿಮ್ಮ PUC ಕಟ್ಟಡದ ಕನಸು ಆದಷ್ಟು ಬೇಗ ನನಸಾಗಲಿ. ಇದು ಹಾಜಬ್ಬ ಅವರ ಮಾತು. ಹಾಜಬ್ಬ ಅವರು ಕಿತ್ತಳೆ ಮಾರಿ ಅದರಿಂದ ಬಂದ ಹಣದಿಂದ ಶಾಲೆ ನಿರ್ಮಿಸಿ ಜೊತೆಗೆ ದಾನಿಗಳ ಸಹಕಾರವನ್ನು ಕೂಡ ಪಡೆದಿದ್ದರು. ಈಗ ಸದ್ಯ PUCಯ ಕಟ್ಟಡದ ಕನಸನ್ನು ಹೊಂದಿದ್ದಾರೆ. ಇವರ PUC ಕಟ್ಟಡ ಆದಷ್ಟು ಬೇಗ ನಿರ್ಮಾಣ ಆಗಲಿ, ಇದಕ್ಕೆ ದಾನಿಗಳು ಸಹ. ಓಕೆ ವೀಕ್ಷಕರೇ, 1 ಕೋಟಿ ಬೇಕಿರುವಂಥದ್ದು ಅದು ಬಜೆಟ್ನಲ್ಲಿ ಇಡಬೇಕಾಗಿತ್ತು. 1 ಕೋಟಿ. ಹರೇಕಳ ಹಾಜಬ್ಬ ಕಿತ್ತಳೆ ಮಾರಿ ಅವ್ರು ಶಾಲೆಗೆ ಹೋಗಿಲ್ವಂತೆ. ಅವರು ಆ ಕಡೆ ಈ ಕಡೆ ಹೋಗಿ ಈಗ ಅದ್ಭುತವಾಗಿ ಕನ್ನಡ ಮ್ಯಾನೇಜ್ ಮಾಡ್ತಾರೆ, ತುಳು ಮ್ಯಾನೇಜ್ ಮಾಡ್ತಾರೆ, ಮಲಯಾಳಂ ಮ್ಯಾನೇಜ್ ಮಾಡ್ತಾರೆ ಎಲ್ಲ. ಇಂಗ್ಲೀಷ್ನವರು ಯಾರೋ ಬಂದು ಫಾರಿನರ್ಸ್ ಬಂದುಬಿಟ್ಟು ಏನೋ ಅವ್ರ ಹತ್ರ ಮಾತಾಡ್ಬಿಟ್ರಂತೆ. ಇವರಿಗೆ ಕಸಿವಿಸಿ ಆಗ್ಬಿಡ್ತು, ಅವರಿಗೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಆಗ UT ಖಾದರ್ ಅವರ ತಂದೆ UT ಫರೀದ್ ಉಳ್ಳಾಲ ಶಾಸಕರಾಗಿರ್ತಾರೆ, ಅವರ ಬಳಿಗೆ ಹೋಗಿರ್ತಾರೆ. ಮನೆ ಕಾದು 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 ಈಗಲೂ ಅವರ ಬಟನ್ ಮೇಲೆ ಕೆಳಗೆ ಇರ್ತದೆ, 2 ಬಟನ್ ಹಿಂಗೆ ಬಿಟ್ಟು ಹೋಗ್ತಾ ಇರ್ತದೆ. ಅವ್ರ ಸ್ಟೈಲ್ ಅದು. 1 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿ ನೋಡಿ ಅವಾರ್ಡ್ಸ್ಗೆ 1 ಕೋಟಿ ರೂಪಾಯಿ. ಹರೇಕಳ ಹಾಜಬ್ಬ ಅವರನ್ನು ಕೂಡ ಮಾತಾಡೋ ಒಂದು ಬ್ರೇಕ್. ಆಮೇಲೆ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಒಬ್ಬ ಶ್ರೀಮಂತ ಮನಸ್ಸು ಮಾಡಿದರೆ ಇವತ್ತು ರಾಜ್ಯಸಭಾ ಟಿಕೆಟ್ಗೆ ಒಬ್ಬೊಬ್ಬ MLAಗೆ ಎಷ್ಟು ಆಫರ್ ಬಂತು, ಎಷ್ಟು ಆಫರ್ ಬಂತು? 1 ಕೋಟಿ ಇಲ್ಲಿ ಕೊಡ್ರಿ, ನಿಮ್ಮನ್ನು ತಲೆ ಮೇಲೆ ಹೊತ್ತು ಮೆರೆಸ್ತೀವಿ. ಒಂದು ಬ್ರೇಕ್ ಆದಂಥ ಹರೇಕಳ ಹಾಜಬ್ಬ ಬರ್ತಾರೆ ಲೈನ್ಗೆ. ನೋಡಿ, ಹರೇಕಳ ಹಾಜಬ್ಬನವರಿದ್ದಾರೆ. ಹರೇಕಳ ಹಾಜಬ್ಬನವರಿಗೆ ನೀವು ಮಾತಾಡ್ತೀನಿ ಕೊಡಿ ಸರ್. ಹಾಜಬ್ಬ ಅವರೇ ಹೆಂಗನುಳ್ಳಾರಿ ಹಿಂಗ ಸರ್ ಸರ್ ಆರೋಗ್ಯ ಸರ್ ಧನ್ಯವಾದ ಸರ್. ನಾನು ಅವ್ರ ಬಸ್ಸಿಲ್ ఉండే సార్. బస్సులు నేను రూట్ బస్సులు పోయింటు నాంగలు ఇది వచ్చినాయి సార్. కన్నడದಲ್ಲಿ ಮುಂಡಾಲೆ సార్ ಕನ್ನಡದಲ್ಲಿ ಮುಂಡ సార్ ஒரு బస్సులు ഉണ്ട് సార్. நீங்க ഞാൻ പിന്നെ എന്ത് സാർ പറയ് സാർ പറയ് സാർ. മോശമില്ല ഞാൻ പിന്നെ എന്ത് സാർ പറയ് സാർ പറയ്. ಬೇಡ ಅಲ್ಲ, ಈಗ ನಿಮಗೆ ಬೇರೆ ಯಾರಾದರೂ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದಾರ? ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಸರ್. ಹೌದು ಸರ್, ತುಂಬ ಬೇಕಾಗ್ತದೆ ಸರ್. ದಯವಿಟ್ಟು ಸಾವಿರ ಹೇಳಿ ನಾನು UT ಖಾದರ್ ಅವ್ರು ಸರ್. ಇಲ್ಲ, ಗಮನಕ್ಕೆ ತರ್ತೇನೆ. ಹರೇಕಳ ಹಾಜಬ್ಬ ಅವರು, ನೀವು ಬಸ್ಸಲ್ಲಿದ್ದೀರಿ, ನಾನು ನಿಮ್ಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಥ್ಯಾಂಕ್ ಯು ಹರೇಕಳ ಹಾಜಬ್ಬ. ನಾವಿದ್ದೀವಿ ನಿಮ್ಮ ಜೊತೆ, ಹರೇಕಳ ಹಾಜಬ್ಬ ಅವರೇ ನಾವಿದ್ದೀವಿ ನಿಮ್ಮ ಜೊತೆ. ಥ್ಯಾಂಕ್ ಯು. ಹರೇಕಳ ಹಾಜಬ್ಬ ಅವರು ಬಸ್ಸಲ್ಲಿದ್ದಾರೆ, ಆ ಫೋನಲ್ಲಿ ಮತ್ತು ತೆಗಿತಾ ಇದ್ದಾರೆ. ನೋಡಿ ಸರ್, ಉಳ್ಳಾಲ ತಹಶೀಲ್ದಾರ್ ಪುಟ್ಟರಾಜು, ಮುಲೈ ಮುಗಿಲನ್ ಜಿಲ್ಲಾಧಿಕಾರಿಗಳು, UT ಖಾದರ್ ಶಾಸಕರು, ಹರೇಕಳ ಹಾಜಬ್ಬ. ಮುಲೈ ಮುಗಿಲನ್ ಅವರು ಮನಸ್ಸು ಮಾಡಿದರೆ ಯಾವುದಾದ್ರೂ ಒಂದು ಫಂಡಿಂದ ಕೊಡ್ಬೋದು. ಆಮೇಲೆ MP ಫಂಡ್ 1 ಕೋಟಿ ಸರ್ ಇರೋದು. MP ಫಂಡು, ಆಮೇಲೆ ರಾಜ್ಯಸಭಾ MP ಫಂಡು, MLC ಫಂಡು, MLA ಫಂಡು ಈ ಸಲ ಏನೂ ಇಲ್ಲ, ಇಲ್ಲಿ ಸಿಕ್ಕಿಲ್ಲ ಯಾರ್ದು ಕೂಡ. 1 ಕೋಟಿ ರೂಪಾಯಿ ಆದರೆ ಒಂದು ಕಾಲೇಜ್ ಆಗುತ್ತೆ ಸರ್. ಒಂದು ಮನಸ್ಸು ಮಾಡಿ, ಮೊನ್ನೆ ನಾವೊಂದು ಸ್ಟೋರಿ ಮಾಡಿದ್ವಿ ಬೀದರ್ನಿಂದ. ಶಾಲೆಗೆ ಹೋಗುವ ಮಕ್ಕಳ ದಾರಿಯನ್ನು ಬಂದ್ ಮಾಡಿದರು, ನಮಗೆ ದುಡ್ಡು ಕೊಡಿ ಅಂತ. ಇಲ್ಲೊಬ್ಬರು ಕಿತ್ತಳೆ ಹಣ್ಣು ಮಾರಿ ಶಾಲೆ ಕಟ್ಟಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅವರಿಗೆ. 1 ಕೋಟಿ ರೂಪಾಯಿಯಲ್ಲಿ ಒಂದು ಕಾಲೇಜ್ ಆಗುತ್ತೆ ಹರೇಕಳ ಹಾಜಬ್ಬ ಅವರ. ಆಮೇಲೆ ಪದವಿ ಪೂರ್ವ ಆದ ನಂತರ ಕಾಲೇಜ್ ಕೂಡ ಆಗುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಖಂಡಿತವಾಗ್ಲೂ ಆಗಲೇಬೇಕು. ದಾನಿಗಳಿದ್ದರೆ ಮುಂದೆ ಬರ್ಬೋದು ದೊಡ್ಡ ಮಟ್ಟದಲ್ಲಿ. ಕೆಲವರು ನನ್ನ ನಂಬರ್ ಕೇಳ್ತಾ ಇದ್ದಾರೆ, ನಾನು ಅವರು ಬಸ್ಸಲ್ಲಿರೋ ಕಾರಣಕ್ಕಾಗಿ ಈಗ ಕೊಡೋಕೆ ಹೋಗೋದಿಲ್ಲ. ನಾನು ದೇಶ ವಿದೇಶಗಳಲ್ಲಿರುವ ಯಾರಾದರೂ ಒಂದು 10 ಜನ ಸೇರಿ 10 ಲಕ್ಷ ಅಂತಂದ್ರೂ ಕೂಡ ಆಗೋಗ್ಬಿಡುತ್ತೆ. ಅಂದರೆ ಇದ್ದವ್ರ ಹತ್ರ ನಾನು ಹೇಳಿದ್ದು 20 ಜನ 5-5 ಲಕ್ಷ ಅಂದರೂ ಕೂಡ ಆಗೋಗುತ್ತೆ. ನಾವು ಅದರ ಮಧ್ಯವರ್ತಿಗಳಾಗೋದಕ್ಕೆ ರೆಡಿ ಇದ್ದೀವಿ. ಮಧ್ಯವರ್ತಿಗಳಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅದನ್ನು ತಲುಪಿಸುವ ಆ ಕಾಲೇಜ್ ರೆಡಿಯಾಗೋ ತನಕ ಅವರ ಜೊತೆ ನಿಲ್ಲುವಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳ ಗಮನಕ್ಕೂ ಇದನ್ನು ತರ್ತೇವೆ. 1 ಕೋಟಿ ರೂಪಾಯಿ ಒಂದು ಬಿಡುಗಡೆಯಾದರೆ, ಯಾಕಂದರೆ ನೋಡಿ, ಇವತ್ತೇ ನನಗೆ ಅನಿಸ್ತಾ ಇದೆ, ರಾಜ್ಯಸಭಾ ಚುನಾವಣೆಯಲ್ಲಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಆಫರ್ ಹೋಗಿರ್ಬೋದು ಗೊತ್ತಾ? 10 ಕೋಟಿ ತನಕ ಆಫರ್ ಹೋಗಿದೆ ಅನ್ನೋಂಥ ಮಾಹಿತಿ ಇದೆ. 10 ಕೋಟಿ, 1 ಕೋಟಿಯಲ್ಲಿ ಒಂದು ಕಾಲೇಜ್ ಆಗುತ್ತೆ.
1 ಕೋಟಿಯಲ್ಲಿ ಒಂದು ಕಾಲೇಜ್ ಆಗುತ್ತೆ. ದಯವಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡೋಣ. ಮುಲೈ ಮುಗಿಲನವರೇ, ಯು ಟಿ ಖಾದರ್ ಅವರೇ, ಆಮೇಲೆ ನಿಮ್ಮದೇ ಇರುತ್ತಲ್ವಾ ಫಂಡು, ದಯವಿಟ್ಟು ಸಂಬಂಧಪಟ್ಟವರ ಗಮನಕ್ಕೆ. ಇದು ಇವತ್ತಿನ ಬಿಗ್ ಇಂಪ್ಯಾಕ್ಟ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.